ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಕಾವಿ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಚಕ್ಲಿ ಯಾವ ರೀತಿ ಮಾಡೋದಂತ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲರೂ ಸಹ ಚಕ್ಲಿ ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ನನ್ನದೇ ಆದ ರೀತಿಯಲ್ಲಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ, ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಚಕ್ಲಿ ಮಾಡಬೇಕಂದ್ರೆ ನಮಗೆ ಹಿಟ್ಟು ನೀಟಾಗಿ ಹದವಾಗಿ ಕಲಿಸ್ಕೋಬೇಕು. ಇಲ್ಲಾಂದರೆ ಮಧ್ಯದಲ್ಲಿ ಚಕ್ಲಿ ಕಟ್ಟಾಗ್ತಾ ಹೋಗುತ್ತೆ, ಪರ್ಫೆಕ್ಟಾಗಿ ಬರೋದಿಲ್ಲ. ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅದೇ ರೀತಿ ನೀವು ಮಾಡಿ. ಚಕ್ಲಿ ಈಗ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ನಾನಿಲ್ಲಿ 2 kg ಅಕ್ಕಿ ಹಿಟ್ಟಿನಲ್ಲಿ ಚಕ್ಲಿ ಮಾಡ್ಕೊಳ್ತಾ ಇರೋದು. ನೀವು ಎಷ್ಟು ಬೇಕೋ ಆ ಅಳತೆ ಪ್ರಕಾರ ಚಕ್ಲಿನ ಮಾಡ್ಕೋಬೋದು. ನಾನಿಲ್ಲಿ ಮೊದಲಿಗೆ ಒಂದು ಕಾಟನ್ ಬಟ್ಟೆಗೆ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಅದನ್ನು ಫೋಲ್ಡ್ ಮಾಡಿಕೊಂಡು ಒಂದು ಗಂಟನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಗಂಟು ಹಾಕ್ಕೊಂಡಾದಮೇಲೆ ನಾನಿಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಅಕ್ಕಿ ಹಿಟ್ಟನ್ನ ಬೇಯಿಸ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಚಕ್ಲಿ ತುಂಬಾ ಸಾಫ್ಟಾಗಿ ತುಂಬಾ ರುಚಿಯಾಗಿ ಬರುತ್ತೆ. ಒಂದು 15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಒಂದು 15 ನಿಮಿಷ ಆದಮೇಲೆ ಮುಚ್ಚಳನ ತೆಗಿತಾ ಇದ್ದೀನಿ. ಹಿಟ್ಟು ಚೆನ್ನಾಗಿ ಗಟ್ಟಿಯಾಗಿರುತ್ತೆ, ಸಾಕು ಒಂದು 15 ನಿಮಿಷ ಬೇಯಿಸ್ಕೊಂಡ್ರೆ. ಅಕ್ಕಿ ಹಿಟ್ಟು ಒಂಥರ ಕಲ್ಲು ಥರ ಆಗಿಬಿಟ್ಟಿರುತ್ತೆ, ತುಂಬಾ ಸುಡ್ತಾ ಇರುತ್ತೆ. ಈಗ ಇದನ್ನು ನಾವು ಪುಡಿ ಮಾಡ್ಕೋಬೇಕು. ಒಂದು ಕಲ್ಲನ್ನು ತಗೊಂಡು ಈ ಥರ ಸಣ್ಣಕ್ಕೆ ಸ್ವಲ್ಪ ಗೆಜ್ಜಬೇಕು. ಈ ಥರ ಪುಡಿ ಮಾಡ್ಕೊಂಡಾದ್ಮೇಲೆ ಇದನ್ನು ನಾವು ಒಂದು ಅಕ್ಕಿ ಹಿಟ್ಟನ್ನ ಜಲಿಸ್ತೀವಲ್ಲ ಆ ಜರಳಿಲಿ ಜಲಿಸ್ಕೋಬೇಕು. ಜಲಿಸುವಾಗ ಚಿಕ್ಕ ಚಿಕ್ಕದು ಗಂಟು ಥರ ಇರುತ್ತೆ, ಅದೇನು ವೇಸ್ಟ್ ಮಾಡೋದು ಬೇಡ. ಅದನ್ನು ಸಹ ಕೈಯಲ್ಲಿ ಸ್ವಲ್ಪ ಪುಡಿ ಪುಡಿ ಮಾಡಿಕೊಂಡ್ರೆ ಅದು ಸಹ ಹಿಟ್ಟು ಥರ ಆಗುತ್ತೆ. ಅಕ್ಕಿ ಹಿಟ್ಟನ್ನ ಜಲಿಸ್ಕೊಂಡಾಯಿತು. ಈಗ ನಾನೊಂದು ಕುಕ್ಕರ್ನಲ್ಲಿ ಉದ್ದಿನಬೇಳೆ 1 ಲೋಟ, ಹಾಗೆ ಅದೇ ಲೋಟದಲ್ಲಿ ಹೆಸರು ಬೇಳೆನೂ ಸಹ 1 ಲೋಟ ಹಾಕ್ಕೊಳ್ತಾ ಇದ್ದೀನಿ. ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕೆ ಒಂದು 4 ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ ಬೇಯಿಸ್ಕೊಳ್ಳೋದಕ್ಕೆ. ಹೆಸರುಬೇಳೆ ಉದ್ದಿನಬೇಳೆ ಚೆನ್ನಾಗಿ ಕಲಿಸ್ಕೊಂಡು ಹೋಗೋವರೆಗೂ ಬೇಯಿಸ್ಕೋಬೇಕು. ಅದಕ್ಕೆ ನಾನು ಒಂದು 7 ವಿಸಲ್ನ ಹಾಕಿಸ್ಕೊಳ್ತಾ ಇದ್ದೀನಿ. ಹೆಸರುಬೇಳೆ ಉದ್ದಿನಬೇಳೆ ವಿಸಲ್ ಆಗೋ ಅಷ್ಟರಲ್ಲಿ ನಾನಿಲ್ಲಿ ಒಂದು ಬಾಣಲಿಗೆ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಿಮೆ ಫ್ಲೇಮಲ್ಲಿ ಹುರ್ಕೋಬೇಕು. ಸ್ವಲ್ಪ ಕಲರ್ ಬರೋವರೆಗೂ ಹುರ್ಕೊಂಡ್ರೆ ಸಾಕು. ನೋಡಿ, ಈಗ ಇದನ್ನು ಅಕ್ಕಿ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಒಂದು 3 ಸ್ಪೂನ್ ಆಗುವಷ್ಟು ಜೀರಿಗೆನ ತಗೊಂಡಿದ್ದೀನಿ. ಇದನ್ನು ಸಹ ಸ್ವಲ್ಪ ಲೋ ಫ್ಲೇಮಲ್ಲಿ ಹುರ್ಕೊಂಡು ಹಾಕ್ಕೋಬೇಕು. ನೋಡಿ ಆಗಿದೆ. ಈಗ ಇದನ್ನು ಸಹ ಅಕ್ಕಿ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅಕ್ಕಿ ಹಿಟ್ಟಿನ ಅಳತೆ ಪ್ರಕಾರ ಖಾರನ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ತೊಗೊಂಡಿದ್ದೀರ ಅದ್ರ ಮೇಲೆ ಹಾಕ್ಕೋಬೋದು. ಈಗ ನಾನಿಲ್ಲಿ ಡಾಲ್ಡಾ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. ನಾವು ಬೇಕಾದರೆ ಮನೆಯಲ್ಲಿ ಯಾವ ತುಪ್ಪ ಇರುತ್ತೆ ಅದನ್ನು ಯೂಸ್ ಮಾಡ್ಬೋದು. ಡಾಲ್ಡಾ ತುಪ್ಪ ಹಾಕೋದ್ರಿಂದ ಚಕ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ, ತಿನ್ನೋಕ್ಕೂ ಸಹ ಅಷ್ಟೇ ರುಚಿಯಾಗಿರುತ್ತೆ. ಡಾಲ್ಡಾ ತುಪ್ಪನ ಆದಷ್ಟು ಚೆನ್ನಾಗಿ ಕಾಯಿಸ್ಕೋಬೇಕು. ನೋಡಿ, ಚೆನ್ನಾಗಿ ಕಾಯ್ದಿದೆ. ಈಗ ಇದನ್ನು ಅಕ್ಕಿ ಹಿಟ್ಟೊಳಗಡೆ ಹಾಕ್ಕೊಳ್ತಾ ಇದ್ದೀನಿ.
ನಾನಿಲ್ಲಿ ಇದೇ ಬಾಣಲಿಗೆ ಈಗ ಚಿರೋಟಿ ರವೆನ ಒಂದು 2 ಲೋಟ ಹಾಕ್ಕೊಳ್ತಾ ಇದ್ದೀನಿ. ಹೆಸರುಬೇಳೆ ಉದ್ದಿನಬೇಳೆ ತೊಗೊಂಡಿದ್ನಲ್ಲ ಅದೇ ಲೋಟದಲ್ಲಿ 2 ಲೋಟ ಹಾಕ್ಕೊಳ್ತಾ ಇದ್ದೀನಿ. ಕಡಿಮೆ ಫ್ಲೇಮಲ್ಲಿ ಸ್ವಲ್ಪ ಹುರ್ಕೋಬೇಕಾಗುತ್ತೆ. ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕು. ಆಗಿದೆ. ಈಗ ಅಕ್ಕಿ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಎಲೆನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೇಕು. ಈಗ ಇದಕ್ಕೆ ಹೆಸರುಬೇಳೆ ಮತ್ತು ಉದ್ದಿನಬೇಳೆ ಕೂಗಿಸ್ಕೊಂಡಿದ್ದೀವಲ್ಲ ಅದನ್ನು ನಾವು ಹಾಕ್ಕೋಬೇಕಾಗುತ್ತೆ. ನೋಡಿ, ಹೆಸರುಬೇಳೆ ಉದ್ದಿನಬೇಳೆ ಚೆನ್ನಾಗಿ ಕಲಿಸ್ಕೊಂಡು ಹೋಗಿದೆ. ಒಂದು 7-8 ವಿಸಲ್ ಹಾಕ್ಸ್ಕೊಂಡ್ರೆ ಸಾಕು. ಈಗ ಇದನ್ನು ಸ್ವಲ್ಪ ಮಸ್ಕೋಬೇಕಾಗುತ್ತೆ. ಹೆಸರುಬೇಳೆ ಉದ್ದಿನಬೇಳೆ ಚೆನ್ನಾಗಿ ಬೆಂದಿದ್ರೆ ಮಿಕ್ಸಿಲಿ ರುಬ್ಕೊಳ್ಳೋದೇನು ಬೇಡ. ನೋಡಿ, ಈ ಥರ ಮಾಡ್ಕೊಳ್ಳೋದ್ರಿಂದ ಸಣ್ಣಕ್ಕಾಗೋಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಈಗ ನೀಟಾಗಿ ಒಂದ್ಸಲ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಖಾರ ಎಲ್ಲ ಹಿಟ್ಟಿಗೆ ಹೊಂದ್ಕೊಳ್ಳೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡಾದ್ಮೇಲೆ ಈಗ ಇದಕ್ಕೆ ಹೆಸರುಬೇಳೆ ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ನೀಟಾಗೆಲ್ಲ ಒಂದು ಕಡೆಯಿಂದ ಕಲಿಸ್ಕೋಬೇಕು. ತೀರ ಗಟ್ಟಿ ಆಯ್ತಂದರೆ ಸ್ವಲ್ಪ ಪಕ್ಕದಲ್ಲಿ ಬಿಸಿನೀರು ಇಟ್ಕೊಂಡಿರಬೇಕು. ಬಿಸಿನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ನೀಟಾಗೆಲ್ಲ ಕಲಿಸ್ಕೊಂಡಾಯಿತು. ಈಗ ಚಕ್ಲಿ ಮಾಡ್ಕೊಳ್ಳೋಣ. ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಚಕ್ಲಿ ಒರಳಲ್ಲಿ ಹಾಕ್ಕೋಬೇಕು. ಒಂದು ಪೇಪರ್ ಮೇಲೆ ಚಕ್ಲಿನ ಒತ್ಕೊಳ್ತಾ ಹೋಗಬೇಕು. ನಮಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ನಾವು ಮಾಡ್ಕೋಬೋದು. ನೋಡಿ, ಎಲ್ಲೂ ಸಹ ಕಟ್ ಆಗ್ತಿಲ್ಲ. ಚಕ್ಲಿ ಪರ್ಫೆಕ್ಟಾಗಿ ಇಟ್ಟು ಬಂದಿದೆ. ಈ ವಿಧಾನದಲ್ಲಿ ನೀವು ಮನೇಲಿ ಟ್ರೈ ಮಾಡಿ. ನಿಜವಾಗ್ಲೂ ಸಹ ಪರ್ಫೆಕ್ಟಾಗಿ ಬರುತ್ತೆ ಚಕ್ಲಿ. ನಾನಿಲ್ಲಿ 4 ಸುತ್ತು ಬರೋ ಹಾಗೆ ಚಕ್ಲಿನ ದೊಡ್ಡದಾಗಿ ಮಾಡ್ಕೊಳ್ತಾ ಇದ್ದೀನಿ. ಬೇಕಂದರೆ ನಾವು 3 ಸುತ್ತು 2 ಸುತ್ತಲ್ಲಿ ಚಕ್ಲಿನ ಮಾಡ್ಕೋಬೋದು. ನಾನು ದೊಡ್ಡದಾಗಿ ಮಾಡ್ಕೊಳ್ತಾ ಇದ್ದೀನಿ ತೋರ್ಸೋಕ್ಕೋಸ್ಕರ ವಿಡಿಯೋದಲ್ಲಿ ಬೇಗ. ನಾವು ತುಂಬಾ ಚಕ್ಲಿ ಮಾಡ್ತೀವಂದರೆ ಇಬ್ಬರಾದರೂ ಸಹ ಇರಬೇಕು. ಒಬ್ಬರು ಚಕ್ಲಿ ಒತ್ಕೊಟ್ರೆ ಒಬ್ಬರು ಎಣ್ಣೆಲಿ ಬೇಯಿಸ್ತಾ ಇರಬೇಕು. ಆವಾಗ ನಮಗೂ ಸಹ ಸ್ವಲ್ಪ ಸುಸ್ತು ಕಡಿಮೆ ಆಗುತ್ತೆ. ಒಬ್ಬರೇ ಮಾಡ್ಕೊಂಡು ಒಬ್ಬರೇ ಬೇಯಿಸ್ಬೇಕಂದ್ರೆ ಆಗೋದಿಲ್ಲ. ಸ್ವಲ್ಪ ಆದರೆ ಮಾಡ್ಕೋಬೋದು. 2 kg 3 kg ಮಾಡ್ತೀವಂದರೆ ತುಂಬಾ ಸುಸ್ತಾಗೋಗುತ್ತೆ. ಈ ಥರ ಒಂದು ಪೇಪರ್ ಮೇಲೆ ಚಕ್ಲಿನ ಒತ್ಕೊಬಿಟ್ಟು ಆಮೇಲೆ ಎಣ್ಣೆಲಿ ಬೇಯಿಸ್ಕೋಬೋದು. ಚಕ್ಲಿನ ಒತ್ಕೊಂಡು ರೆಡಿ ಮಾಡಿ ಇಟ್ಕೊಂಡಾಯಿತು. ನಾನು ಮೊದಲೇ ಬಾಣಲಿಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಬಿಸಿಯಾಗಿದೆ. ಈಗ ಚಕ್ಲಿನ ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ನಾವು ಚಕ್ಲಿನ ಬೇಯಿಸುವಾಗ ಕಡಿಮೆ ಉರಿಲಿ ಬೇಯಿಸ್ಕೋಬೇಕಾಗುತ್ತೆ. ಇಲ್ಲ ಬೇಗ ಚಕ್ಲಿ ಕಲರ್ ಚೇಂಜ್ ಆಗುತ್ತೆ. ಒಳಗಡೆ ಚಕ್ಲಿ ಬೆಂದೇ ಇರೋದಿಲ್ಲ. ಆದಷ್ಟು ನಾವು ಲೋ ಫ್ಲೇಮಲ್ಲಿ ನಿಧಾನವಾಗಿ ಬೇಯಿಸ್ಕೋಬೇಕು. 2 ಕಡೆ ಮಡಚಿ ಚಕ್ಲಿನ ಬೇಯಿಸ್ಕೋಬೇಕಾಗುತ್ತೆ. ಚಕ್ಲಿನ ಆದಷ್ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಕಲರ್ ಚೇಂಜ್ ಆಯಿತು ಅಂತ ತೆಗಿಬಾರ್ದು. ಒಳಗಡೆ ಬೆಂದೇ ಇರೋದಿಲ್ಲ. ಎಣ್ಣೆಯಲ್ಲಿ ಸ್ವಲ್ಪ ಬಬಲ್ಸ್ ಬರೋದು ಕಡಿಮೆ ಆಗ್ತಾ ಹೋಗುತ್ತೆ. ಆವಾಗ ನಮಗೆ ಚಕ್ಲಿ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ. ನೋಡಿ, ಇದೇ ರೀತಿಯಾಗಿ ಎಲ್ಲ ಚಕ್ಲಿನೂ ಮಾಡ್ಕೊಂಡಾಯಿತು ನಾನು. ನೀವು ಸಹ ಇದೇ ವಿಧಾನದಲ್ಲಿ ಮನೇಲಿ ಮಾಡಿ ಟ್ರೈ ಮಾಡಿ ನೋಡಿ. ಟೇಸ್ಟು ಸಹ ಅಷ್ಟೇ ಚೆನ್ನಾಗಿರುತ್ತೆ. ಎಷ್ಟು ದಿನ ಆದರೂ ಇಟ್ಕೊಂಡು ತಿನ್ಬೋದು. 1 ತಿಂಗಳು ತನಕನಾದರೂ ಇಟ್ಕೊಂಡು ತಿನ್ಬೋದು. ಒಂದು ಪ್ಲಾಸ್ಟಿಕ್ನಲ್ಲಿ ಹಾಕಿಟ್ಕೊಳ್ಳೋದ್ರಿಂದ ಮೆತ್ತಗಾಗೋದಿಲ್ಲ. ಕ್ರಂಚಿಯಾಗೇ ಇರುತ್ತೆ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.